ಜೊತೆಯಲ್ಲಿ ಹೊರಗಡೆನೂ ಕೂಡ ಇವತ್ತು ಜಾಗ ಕುರ್ಚಿಗಳು ಸಾಲದೆ ಹೊರಭಾಗದಲ್ಲಿ ಇವತ್ತು ಕುಳಿತು ಅಲ್ಲೂ ಕೂಡ ಅಲ್ಲಿ ಕಾಣ್ತಾ ಇದೆ, ಹೊರಭಾಗದಲ್ಲಿ ಕೂತು ಮಾನ್ಯ ಕುಮಾರಣ್ಣ ಅವರ ನುಡಿಮುತ್ತಿನ ಮಾತುಗಳನ್ನ ಕೇಳಲಿಕ್ಕೆ ಬಹಳ ನಿರೀಕ್ಷಕರಾಗಿ ಇವತ್ತು ತಾವೆಲ್ಲರೂ ತುರ್ತಾಗಿ ಕರೆದಂತ ಇದು ಸಭೆ. ಇಲ್ಲ ಜಿಲ್ಲಾಧ್ಯಕ್ಷರು ರಮೇಶ್ ಅಣ್ಣ ಅವ್ರನ್ನ ಮಿಸ್ ಮಾಡ್ಬಿಟ್ಟೆ, ತಪ್ಪಾಯ್ತಾನೆ ಸರ್. ಇಲ್ಲ ನಮ್ಮ ಸೂತ್ರಧಾರಿಗಳು ರಮೇಶ್ ಅಣ್ಣ ಅವರು, ಅವ್ರಿಗೆ ಈ ಸಭೆಯನ್ನು ಆಯೋಜನೆ ಮಾಡತಕ್ಕಂಥ ನಿಟ್ಟಿನಲ್ಲಿ 2 ದಿನಗಳ ಹಿಂದೆ ನಾವು ಹೇಳಿದಂಥದ್ದು. ಆದ್ರೆ ತುರ್ತಾಗಿ ಆಯೋಜನೆ ಆಗಿರ್ತಕ್ಕಂಥ ಈ ಒಂದು ಸಭೆಯಲ್ಲಿ ಆಮೇಲೆ ನಮ್ಮ ಹೆಣ್ಮಕ್ಳುಗಳು ವಿಶೇಷವಾಗಿ ಎಲ್ಲ ನಮ್ಮ ತಾಯಂದಿರುಗಳು ಪಕ್ಷವನ್ನು ಕಟ್ಟಿರ್ತಕ್ಕಂಥ ಎಲ್ಲ ಮಹಿಳಾ ಕಾರ್ಯಕರ್ತರು ಸೇರಿದ್ದೀರಿ. ತಮಗೂ ಕೂಡ ಸ್ವಾಗತ ನಮ್ಮ ಈ ಒಂದು ಸಭೆಯಲ್ಲಿ. ಜೊತೆಯಲ್ಲಿ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರು, ಮಾಧ್ಯಮದ ಸ್ನೇಹಿತರು, ಇವತ್ತು ಯಾರ್ಯಾರು ಏನೇನ್ ಮಾತನಾಡ್ತಾರೆ ಇದನ್ನ ಇಡೀ ರಾಜ್ಯಕ್ಕೆ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಧ್ಯಮದ ಮೂಲಕ ಇವತ್ತು ತಾವೇನು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ತಾವು ಇವತ್ತೇನು ಸೇರಿದ್ದೀರಿ, ತಮಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಬಹುತೇಕ ಇವತ್ತು ನಾವೆಲ್ಲರೂ ಗಮನಿಸಿದಂಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು 2 ಬಾರಿ ಈ ರಾಜ್ಯವನ್ನ ಆಡಳಿತವನ್ನ ಮಾಡಿರ್ತಕ್ಕಂಥ ರೈತರ ಮಗ, ಒಮ್ಮೆ 14 ತಿಂಗಳು, ಒಮ್ಮೆ 20 ತಿಂಗಳು, ಕೇವಲ 34 ತಿಂಗಳಲ್ಲಿ ಮೊದಲನೇ ಬಾರಿ ಮಾನ್ಯ ಕುಮಾರಣ್ಣ ಅವರು ಏನು ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡ್ತಾರೆ ಬಿಜೆಪಿ ಜೊತೆ. ಅವತ್ತು ಸಾಕಷ್ಟು ಜನ ಟೀಕೆಗಳನ್ನ ವ್ಯಕ್ತಪಡಿಸ್ತಾರೆ. ವಯಸ್ಸು ಚಿಕ್ಕದಿದೆ, ಅನುಭವದ ಕೊರತೆ, ಯಾವ ರೀತಿ ರಾಜ್ಯವನ್ನ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ ನಿಜಕ್ಕೂ ಕೂಡ ಕುಮಾರಣ್ಣ ಅವರಲ್ಲಿ ಇದೆಯಾ ಅಂತಕ್ಕಂಥ ಪ್ರಶ್ನೆ ಬಹುತೇಕರಲ್ಲಿ ಕಾಡ್ತು. ಆದ್ರೆ ಬಹುಶಃ ಆ 20 ತಿಂಗಳ ಕಾಲ ಅವರ ಕೊಟ್ಟಂತ ಜನಪರವಾದಂತ ಕಾರ್ಯಕ್ರಮಗಳು, ಜನತಾ ದರ್ಶನ ಇರ್ಬೋದು, ಗ್ರಾಮ ವಾಸ್ತವ್ಯ ಇರ್ಬೋದು, ಲಾಟ್ರಿಯನ್ನ ನಿಷೇಧ ಮಾಡಿದಂಥದ್ದು ಇರ್ಬೋದು, ಸಾರಾಯನ ಬ್ಯಾನ್ ಮಾಡಿದಂಥದ್ದು ಇರ್ಬೋದು, ಈ ರೀತಿ ಹಲವಾರು ಜನಪರವಾದಂತ ಕಾರ್ಯಕ್ರಮಗಳನ್ನ ಮಾನ್ಯ ಕುಮಾರಣ್ಣ ಅವರೇನು ನೀಡ್ತಾರೆ ಈ ರಾಜ್ಯಕ್ಕೆ. ಬಹುಶಃ ಇವತ್ತಿಗೂ ಕೂಡ ಆ ಕಾರ್ಯಕ್ರಮಗಳು ಪ್ರತಿ ಹಳ್ಳಿನಲ್ಲೂ ಮನೆ ಮನೆ ಮಾತಾಗಿರ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥದ್ದು. ಪ್ರತಿ ಸಂದರ್ಭದಲ್ಲೂ ಹಳ್ಳಿಗಳಿಗೆ ಹೋದಂತ ಸಂದರ್ಭದಲ್ಲಿ ಕುಮಾರಣ್ಣನ ಆಡಳಿತವನ್ನ ಹಳ್ಳಿಯ ನಮ್ಮ ರೈತ ಬಂಧುಗಳು, ಮಹಿಳೆಯರು, ಯುವಕರು, ಪ್ರತಿ ವರ್ಗದ ಜನತೆ ಕೂಡ ಇವತ್ತು ಕೂಡ ಅವರು ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಏನು 2013 ಹಾಗೂ 2018 ಮಧ್ಯೆ ಕಾಂಗ್ರೆಸ್ನ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ರವಿ ಅಣ್ಣ ಅವ್ರು ಜ್ಞಾಪಿಸ್ತಾ ಇದ್ರು, ಮಂಡ್ಯದಲ್ಲಿ ವಿಶೇಷವಾಗಿ ಹಸಗಳಿಗೆ ಕಾಲ್ಬಾಯಿ ಜ್ವರ ಬಂದಂಥದ್ದು. ಜೊತೆಯಲ್ಲಿ ಏನು ಅವತ್ತು ಕೂಡ ಈಗಾಗಲೇ ಬರಗಾಲ ಪ್ರಾರಂಭ ಆಗಿದೆ ಮತ್ತೆ ರಾಜ್ಯದಲ್ಲಿ. ಮೊನ್ನೆ ಪತ್ರಿಕೆ ತೆಗೆದು ಓದ್ತಾ ಇದ್ದೆ, ಸುಮಾರು 1000ಕ್ಕಿಂತ ಹೆಚ್ಚು ರೈತಾಪಿ ವರ್ಗದ ತಂದೆ ತಾಯಂದಿರುಗಳು ಇವತ್ತು ಮತ್ತೆ ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ಒಂದು ಸನ್ನಿವೇಶ ಈ ರಾಜ್ಯದಲ್ಲಿ ಪುನಃ ಪ್ರಾರಂಭ ಆಗಿದೆ. ಅದಕ್ಕೆ ಕಾರಣ ಬರಗಾಲ, ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂತ ರೈತರುಗಳಿಗೆ ಸ್ಪಂದನೆ ಸಿಗದೆ ಇರತಕ್ಕಂತ ಕಾರಣ ಮತ್ತೊಮ್ಮೆ ರಾಜ್ಯದಲ್ಲಿ ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ಸನ್ನಿವೇಶ ಪ್ರಾರಂಭ ಆಗಿದೆಯಣ್ಣ. 13 ಹಾಗೂ 18 ಮಧ್ಯೆ ಮತ್ತೆ ನಾವು ನೆನೆಸ್ಕೊಳ್ಬೇಕಾಗ್ತದೆ. ರೈತಾಪಿ ವರ್ಗದ ತಂದೆ ತಾಯಂದಿರುಗಳು ತಾವು ಬೆಳೆದಂತ ಬೆಳೆಗಳಿಗೆ ಸರಿಯಾದಂತ ನಿಗದಿಯಾದಂತ ಬೆಲೆಗಳು ರೂಪಿಸದೇ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ, ಸರ್ಕಾರಗಳು ನಿಮ್ ಜೊತೆಯಲ್ಲಿ ನಿಂತ್ಕೊಳ್ಳದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕ ಬಹಳ ಜನ ಮಂಡ್ಯ ಜಿಲ್ಲೆಯ ತಂದೆ ತಾಯಂದಿರುಗಳು, ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಪ್ರಾರಂಭ ಆದಂತ ಸಂದರ್ಭದಲ್ಲಿ ಮಾನ್ಯ ಕುಮಾರಣ್ಣ ಅವರು ಆತ್ಮಹತ್ಯೆ ಮಾಡ್ಕೊಂಡಂತ ಪ್ರತಿ ರೈತ ಮನೆಗಳಿಗೆ ತೆರಳಿ ಸಾಂತ್ವನವನ್ನ ಹೇಳೋದಷ್ಟೇ ಅಲ್ದಿರ ಆರ್ಥಿಕವಾಗಿ ಅವರ ಶಕ್ತಿಯನ್ನ ತುಂಬಿ ನಿಮ್ ಜೊತೆಯಲ್ಲಿ ನಾನಿದ್ದೇನೆ. ಅವತ್ತು ಕುಮಾರಣ್ಣ ಅವರು ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ದೃಢವಾದಂತ ತೀರ್ಮಾನವನ್ನು ಕೈಗೊಳ್ತಾರೆ. 2018 ವಿಧಾನಸಭಾ ಚುನಾವಣೆ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ, ನಾವು ಯಾರು ಇಲ್ಲಿ ಮರಿಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಅಂತ ಒಂದು ಐತಿಹಾಸಿಕವಾದಂತ ಒಂದು ಫಲಿತಾಂಶ ಜನತಾದಳ ಪಕ್ಷದ ಎಲ್ಲ ನಮ್ಮ ಶಾಸಕರು ಮತ್ತೆ ಶಾಸಕರಾಗ್ತಾರೆ. ಆ ದಿನ ಬರುತ್ತೆ, ಹಲವಾರು ಜನ ಮಂತ್ರಿಗಳು ನೀವು ಮಾಡ್ತೀರಿ,
ನೀವು ಶಕ್ತಿ ತುಂಬಿಸ್ತೀರಿ, ನಮಗೆ ನಂಬಿಕೆ ಇದೆ. ಆದ್ರೆ ಅವತ್ತು ಪ್ರತಿಯೊಬ್ಬರಿಗೂ 30,000, 40,000, 50,000 ಅಂತರದಿಂದ ಗೆಲುವನ್ನ ಸಾಧಿಸ್ಲಿಕ್ಕೆ ತಾವೆಲ್ಲ ಆಶೀರ್ವಾದವನ್ನ ಮಾಡಿದ್ರಿ. ಮತ್ತೊಮ್ಮೆ ಈ ರಾಜ್ಯದಲ್ಲಿ ರೈತರ ಮಗ ಆಡಳಿತವನ್ನ ಮಾಡಬೇಕು, ರೈತರನ್ನ ಕಾಪಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಕುಮಾರಣ್ಣ ಅವ್ರಿಗೆ 7ಕ್ಕೆ 7 ಸ್ಥಾನವನ್ನ ಒಂದು ಐತಿಹಾಸಿಕವಾದಂತ ಒಂದು ಗೆಲುವಿಗೆ ಮಂಡ್ಯ ಜಿಲ್ಲೆಯ ತಂದೆ ತಾಯಂದಿರುಗಳು ತಾವೆಲ್ಲ ಆಶೀರ್ವಾದವನ್ನ ಮಾಡಿದ್ದೀರಿ. ಜೊತೆಯಲ್ಲಿ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳು ನೀವು ಹಗಲು ರಾತ್ರಿ ಅದ್ರಿ ಶ್ರಮಿಸಿದ್ರಿ. ಸಾರಾ ಮಹೇಶ್ ಅಣ್ಣನೂ ಸೇರಿದಂತೆ 3 ಜನ ಮಂತ್ರಿಗಳು, ತಂದೆಯವರು ರಾಜ್ಯದ ಮುಖ್ಯಮಂತ್ರಿಗಳು, ಜೊತೆಯಲ್ಲಿ ವಿಧಾನ ಪರಿಷತ್ನ ಸದಸ್ಯರು ಶ್ರೀಕಂಠೇಗೌಡರು ಇದ್ರು, 3 ಜನ ಇದ್ರು ವಿಧಾನ ಪರಿಷತ್ನ ಸದಸ್ಯರು. ಆದ್ರೂ ಕೂಡ 2019 ನಾನೊಂದು ಮಾತು ಹೇಳ್ತೇನೆ. ಬಹುಶಃ 2019 ಇವತ್ತು ನನಗೆ ಆಗಿರ್ತಕ್ಕಂಥ ರಾಜಕೀಯದ ಅನುಭವಗಳು ಅವತ್ತು ನನಗೆ ಇರಲಿಲ್ಲ. ಬಹಳ ಚಿಕ್ಕ ಹುಡುಗ ನಾನು ಅವತ್ತಿನ್ನು, ನನಗೆ ಅಷ್ಟು ರಾಜಕೀಯದಲ್ಲಿ ಅನುಭವ ಇಲ್ಲದೆ ಹೋದ್ರೂ ಕೂಡ ತಾವೆಲ್ಲ ಗಮನಿಸಿದ್ವಿ. ಎಲ್ಲ ನಮ್ಮ ಶಾಸಕ ಮಿತ್ರರು, ಎಲ್ಲ ನಮ್ಮ ಹಿರಿಯರು, ಅವರೆಲ್ಲ ಸೇರಿ ಪಕ್ಷದ ಕಾರ್ಯಕರ್ತರ ಒಂದು ಅಭಿಲಾಷೆಯಂತೆ ಚುನಾವಣೆಗೆ ಸ್ಪರ್ಧೆ ಮಾಡತಕ್ಕಂಥ ಒಂದು ಅವಕಾಶವನ್ನ ತಾವು ನೀಡಿದ್ರಿ. ಆ ಚುನಾವಣೆಯಲ್ಲಿ ಸರಿಸುಮಾರು 5.25 ಲಕ್ಷ ಜನ ಮಂಡ್ಯ ಜಿಲ್ಲೆಯ ತಂದೆ ತಾಯಂದಿರು ನನಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಇದು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಂದಿಗೂ ಕೂಡ ನಿಮ್ಮ ಋಣ ತೀರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಈ ಯುವಕ ಇವತ್ತು ಈ ವೇದಿಕೆ ಮೂಲಕವಾಗಿ ಹೇಳ್ತೇನೆ. ಏನು ದೇವೇಗೌಡರು ಸಾಹೇಬರು 91 ವಯಸ್ಸಿನಲ್ಲಿ ಇವತ್ತು ರಾಜ್ಯಸಭೆಗೆ ಹೋಗ್ತಾರೆ. ಮೊನ್ನೆ ದೇವೇಗೌಡರು ಸಾಹೇಬರಿಗೆ ಇಲ್ಲಿ ಮುಚ್ಚುಮರೆ ಏನಿಲ್ಲ, ನೀವೆಲ್ಲ ನಮ್ಮ ಕುಟುಂಬದ ಸದಸ್ಯರು. ನಾನು ದೇವೇಗೌಡರ ಹತ್ರ ಸಾಹೇಬ್ರ ಹತ್ರ ಕೂತ್ಕೊಂಡು ಅವ್ರ ಕಾಲ್ ಕಟ್ಕೊಂಡು ಕೇಳ್ಕೊಂಡೆ, ನೀವೇನಾದ್ರೂ ನಿಜಕ್ಕೂ ಕೂಡ ಮನಸ್ಸು ಮಾಡಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಆಗ್ತೀರಾ ಅಂತಕ್ಕಂಥದ್ದಾದ್ರೆ ದಯಮಾಡಿ ನೀವು ಬಂದು ಒಂದು ಅರ್ಜಿ ಸಲ್ಲಿಸುವಾಗಿ ನಾವೆಲ್ಲರೂ ನಿಂತು ಪ್ರಾಮಾಣಿಕವಾಗಿ ಇವತ್ತು ನೀವು ಮಂಡ್ಯ ಜಿಲ್ಲೆಗೆ, ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಇವತ್ತು ನಮ್ಮ ಜಿಲ್ಲೆ ಜನ ಮರೀಲಿಕ್ಕಿಲ್ಲ. ನಮ್ಮನ್ನ ಕಾಪಾಡ್ತಾರೆ, ನಮಗೆ ವಿಶ್ವಾಸ ಇದೆ, ಬಂದು ಒಂದು ಅರ್ಜಿ ಸಲ್ಲಿಸಿ ಅಂತಕ್ಕಂಥ ಮನವಿ ಮಾಡಿದೆ. ಆದ್ರೆ ದೇವೇಗೌಡರು ಸಾಹೇಬರು ಒಂದು ಮಾತು ಹೇಳಿದ್ರು, ನೋಡಪ್ಪ ಇವತ್ತು ನನಗೆ 91 ವಯಸ್ಸು, ಅವರು ರಾಜ್ಯಸಭೆಗೂ ಕೂಡ ಹೋಗ್ಬೇಕು ಅಂತಕ್ಕಂಥ ಭಾವನೆ ಇರಲಿಲ್ಲ. ಅವ್ರು ಯಾವತ್ತಿಗೂ ಕೂಡ ಚುನಾವಣೆಯಲ್ಲಿ ನಿಂತು ನೇರವಾಗಿ ಚುನಾವಣೆಯಲ್ಲಿ ಮತವನ್ನ ಪಡೆದು ನಿಮ್ಮ ಆಶೀರ್ವಾದ ಪಡೆದು ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಉನ್ನತ ಸ್ಥಾನಕ್ಕೆ ತಲುಪಿರ್ತಕ್ಕಂಥ ಒಂದು ವ್ಯಕ್ತಿ. ರಾಜ್ಯಸಭೆಗೆ ನೀವು ಹೋಗಲೇಬೇಕು. ನೀವು ಹೋಗಿ ರಾಜ್ಯದ ಪರವಾಗಿ, ಇವತ್ತು ನೀರಾವರಿಯ ಪರವಾಗಿ, ಕಾವೇರಿಯ ಪರವಾಗಿ, ನಮ್ಮ ನಾಡಿನ ನೆಲ, ಜಲ, ಭಾಷೆಯ ಪರವಾಗಿ ಇವತ್ತು ನಿಂತು ನೀವು ಹೋರಾಟವನ್ನ ಮಾಡಬೇಕು. ದಯಮಾಡಿ ನೀವು ರಾಜ್ಯಸಭೆಗೆ ಹೋಗ್ಲೇಬೇಕು, ಒಪ್ಕೊಳ್ಳೇಬೇಕು ಅಂತಕ್ಕಂಥದ್ದು ಪಕ್ಷದ ಎಲ್ಲ ಮುಖಂಡರುಗಳು ಅವ್ರಿಗೆ ಹೇಳಿದಂತ ಸಂದರ್ಭದಲ್ಲಿ ಅವರಿಗೆ ತಲೆಬಾಗಿ ಇವತ್ತು ರಾಜ್ಯಸಭೆಗೆ ಹೋಗಿರ್ತಕ್ಕಂಥದ್ದು. 91 ವಯಸ್ಸಿನಲ್ಲಿ ಅಣ್ಣ ಇವತ್ತು ನಮ್ಮಂತ ಯುವಕರಿಗೆ ಇವತ್ತು ಸ್ಫೂರ್ತಿ. ಇವತ್ತು ಕಾವೇರಿ ವಿಷಯವಾಗಿ GT ದೇವೇಗೌಡರು ಸಾಹೇಬರು ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಅವ್ರಿಗೆ ನಿಲ್ಲಿಕ್ಕಾಗೋದಿಲ್ಲ. ಇವತ್ತು ವೀಲ್ ಚೇರ್ ನಲ್ಲಿ ಹೋಗ್ತಾರೆ. 4 ಜನ ಇವತ್ತು ವಯಸ್ಸಿನ ಕಾರಣದಿಂದ ಇವತ್ತು ನಾವೆಲ್ಲ ಬದುಕಿರ್ತೀವೋ ಇಲ್ವೋ 91 ವರ್ಷದಲ್ಲಿ. ಆದ್ರೆ ಇವತ್ತು ಆ ಪುಣ್ಯಾತ್ಮ ಇನ್ನು ನಮ್ಗೆ 100 ವರ್ಷಗಳ ಕಾಲ ಈ ರಾಜ್ಯವನ್ನ ಕಟ್ಟಲಿಕ್ಕೆ, ಈ ರಾಜ್ಯವನ್ನ ಸೇವೆ ಮಾಡ್ಲಿಕ್ಕೆ ಜನಗಳಿಗೆ ಇರಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಆಶಿಸ್ತೀವಿ. ಇವತ್ತು ನಿಂತು ಎಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ತಾರೆ. ಬಹಳ ಜನ ತಮಿಳುನಾಡಿನ, ಬಹಳ ಜನ ಅಲ್ಲಿ ಇರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅವ್ರಿಗೆ ಹೇಳ್ತಾರೆ, ನಾವೆಲ್ಲ ಅಣ್ಣ ತಮ್ಮಂದ ರೀತಿಯಲ್ಲಿ ಬಾಳಿ ಬದುಕಬೇಕು. ಇವತ್ತು ನಮ್ಮ ರೈತಾಪಿ ವರ್ಗ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ದಯವಿಟ್ಟು ಕಾವೇರಿಯ ವಿಚಾರವಾಗಿ ನಮ್ಗೆ ನ್ಯಾಯವನ್ನು ಒದಗಿಸ್ಬೇಕು ಅಂತಕ್ಕಂಥದ್ದು ಕೈ ಜೋಡಿಸಿ ದೇವೇಗೌಡರು ಸಾಹೇಬರು ಮನವಿ ಮಾಡ್ತಾರೆ. 60 ವರ್ಷದ ಸುದೀರ್ಘವಾದಂತ ದೇವೇಗೌಡರ ರಾಜಕಾರಣದ ಜೀವನದ ಬದುಕಲ್ಲಿ ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಆಶೀರ್ವಾದ ಇವತ್ತು ಅವ್ರನ್ನ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡ್ಲಿಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡ್ಲಿಕ್ಕೆ ಬಹುಮುಖ್ಯವಾದಂತ ಕಾರಣ ಅಂತಕ್ಕಂಥದ್ದು ನಾವೆಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.